ಸೊ ನಾಳೆ ಯುಗಾದಿ ಇದೆ, ಹಾಗಾಗಿ ಹೊಸ ರೆಫ್ರಿಜರೇಟರ್ನ ತಗೊಳ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ನಾವು ಪೇಟೆಗೆ ಹೋಗೋರ್ದೀವಪ್ಪ. ನಡಿ ಹೊರ ಬಾ. ಅಪ್ಪ್ಯಾ ಹೊರ ನಡಿ ಬಾ. ಇವತ್ತು ಮುಹೂರ್ತ ಪ್ರಕಾರ ತಗೊಂಡ್ ಬರ್ಬೇಕಿತ್ತು, ಯುಗಾದಿಗೆ ತರಬೇಕು ಅನ್ನೋದಿತ್ತು. ಹಾಗಾಗಿ ಇವತ್ತು ಮುಹೂರ್ತ ಪ್ರಕಾರ ತಗೊಂಡ್ ಬಂದಿದ್ದೀವಿ. ಸೊ ಯಾವ ಥರ ಅನಿಸ್ತು ನಮ್ಮ ಫ್ರಿಡ್ಜ್ ನಿಮಗೆ ಅಂತೇಳಿ ಕಮೆಂಟ್ ಮಾಡಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಾಟರ್ಡೇ, ಅಮಾವಾಸ್ಯೆ ಬೇರೆ, ಹಾಗಾಗಿ ಆ್ಯಸ್ ಯೂಶ್ವಲಿ ನಾವು ಇವತ್ತು ಬಂದಿದ್ದೀವಿ ತೋರಣಹಳ್ಳಿ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ. ತುಂಬ ರಶ್ ಆಗಿತ್ತು, ಅಂತೂ ಇಂತೂ ದೇವ್ರ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಸೊ ನಾಳೆ ಯುಗಾದಿ ಇದೆ, ಹಾಗಾಗಿ ಹೊಸ ರೆಫ್ರಿಜರೇಟರ್ನ ತಗೊಳ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಶಾಪ್ಗೆ ಹೋಗಿ ಸೆಲೆಕ್ಟ್ ಮಾಡಿ ಬರೋಣ, ಯಾವ ರೆಫ್ರಿಜರೇಟರ್ ತಗೊಳ್ತೀವಿ ಅಂಥೇಳಿ ನಿಮಗೂ ಕೂಡ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಜೊತೆಗಷ್ಟೇ ಫೆವಿಕಾಲ್ ಫ್ರೆಂಡ್ಸ್. ಅವನು ನೋಡಿ, ಅವ್ರು ಹೊರಗಡೆ ಹೋಗಿದ್ದಾರೆ, ಆದರೆ ಅವನು ಹೋಗ್ತಾ ಇಲ್ಲ. ನಡಿ ಹೊರಗೆ. ಏ ರೊಕ್ಕಿ, ಹೊರಗೆ ನಡಿ. ಬಾ ಬಾ ಬಾ. ನಾವು ಪೇಟೆಗೆ ಹೋಗೋರ್ದೀವಿ, ಬಾಪ. ನಾವು ಪೇಟೆಗೆ ಹೋಗೋರ್ದೀವಪ್ಪ. ನಡಿ ಹೊರ ಬಾ. ಅಪ್ಪ್ಯಾ ಹೊರ ನಡಿ ಬಾ. ಹೊರಗೆ ಹೋಗೋದು ಬೇಡ ಆಗಿದೆ ಫ್ರೆಂಡ್ಸ್ ಅವನಿಗೆ. ಇಲ್ಲೇ ಇರ್ತೀನಿ ಅಂತಾನೆ. ಸೊ ಫ್ರೆಂಡ್ಸ್, ಫೈನಲಿ ರೆಫ್ರಿಜರೇಟರ್ ಸೆಲೆಕ್ಟ್ ಮಾಡೋದಕ್ಕೆ ನಾವಿವತ್ತು ಬಂದಿದ್ದೀವಿ ಚಿಕ್ಕೋಡಿಲಿ ಇರ್ತಕ್ಕಂಥ ಮಹಿಳಾ ವಸ್ತು ಭಂಡಾರಕ್ಕೆ. ಸೊ ತುಂಬ ದೊಡ್ಡದಾದಂತಹ ಶಾಪ್ ಇದೆ. ಇಲ್ಲಿ ಎಲ್ಲ ಥರದ ಎಲೆಕ್ಟ್ರಾನಿಕ್ ವಸ್ತುಗಳು ಅವೈಲೇಬಲ್ ಇದೆ. ಅಂದರೆ ಫ್ರಿಜ್, ವಾಷಿಂಗ್ ಮೆಷಿನ್, ಟಿ ವಿ, ಹೋಮ್ ಥಿಯೇಟರ್, ಹಾಗೆ ಈ ಥರ ಎಲ್ಲ ಥರದ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದಾವೆ. ನೀವು ಇಲ್ಲಿ ನಿಯರ್ ಬೈ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ, ನೀವು ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ಸಿಂಗಲ್ ಡೋರ್, ಡಬಲ್ ಡೋರ್, ಕನ್ವರ್ಟೇಬಲ್, ನಾನ್ ಕನ್ವರ್ಟೇಬಲ್ ಎಲ್ಲ ಥರದ ರೆಫ್ರಿಜರೇಟರ್ಸ್ ಇದ್ದವು. ನಾವು ಎಲ್ಲದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಒಂದು ರೆಫ್ರಿಜರೇಟರ್ನ ಫೈನಲ್ ಮಾಡಿದ್ವಿ. ಸೊ ಇದಾದಮೇಲೆ ನಾನು ಮತ್ತೆ ಮಾರ್ಕೆಟ್ಗೆ ಹೋದೆ, ಹಾಗಾಗಿ ವಿಡಿಯೋನ ಎಂಡ್ ಮಾಡೋದಕ್ಕಾಗಿಲ್ಲ. ಈ ವಿಡಿಯೋನ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಿನ್ನೆ ವಿಡಿಯೋನ ಎಂಡ್ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಓಕೆ, ಹ್ಯಾಪಿ ಯುಗಾದಿ ಹೇಳು. ಸೊ ಬೇವು ತೊಗೊಂಡು ಬಂದಿದ್ದಾರೆ. ಇವಾಗ ಬೇವು ಹಾಕ್ಕೊಂಡು ಸ್ನಾನ ಮಾಡಬೇಕು, ಹಾಗೆ ಆಮೇಲೆ ಬೇವು ಬಲೆ ರೆಡಿ ಮಾಡಬೇಕು. ಮೊದಲಿಗೆ ಬೇವು ಹಾಕ್ಕೊಂಡು ಸ್ನಾನ ಮಾಡೋದು ನಮ್ಮ ರಾಕಿ. ಕಹಿ ಇರ್ತೈತಪ್ಪ, ಅದ ಕಹಿ ಇರ್ತೈತಿ, ಆಮೇಲೆ ತಿನ್ನಿಸ್ತಾನೆ ನನಗೆ ಬೇವು ಬೆಲ್ಲ ಕುಟ್ಟಿ. ಸೊ ಬನ್ನಿ ರಾಕಿಗೆ ಸ್ನಾನ ಮಾಡಿಸೋಣ. ಹಾಗೆ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ನಮ್ಮ ಮನೆಗೆ ಹೊಸ ರೆಫ್ರಿಜರೇಟರ್ ಬರ್ತಾ ಇದೆ. ಸೊ ಯಾವ್ದು ತೊಗೊಂಡಿದ್ವಿ, ಯಾವ ಥರ ಇದೆ ನೋಡೋದಕ್ಕೆ, ಪ್ರೈಸ್ ಎಷ್ಟಾಯಿತು ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾಕಿನ ಸ್ನಾನ ಆಯಿತು, ನಾವು ಕೂಡ ಸ್ನಾನ ಅದು ಮಾಡಿ ರೆಡಿಯಾಗಿದ್ದೀವಿ. ಸೊ ಮೊದಲಿಗೆ ಇವಾಗ ದೇವ್ರ ಪೂಜೆ ಮುಗೀತು. ನೆಕ್ಸ್ಟ್ ಇವಾಗ ಬೇವು ಬೆಲ್ಲ ತಿನ್ನಬೇಕು. ಸೊ ಈ ಕಡೆ ಇವರು ಬೇವು ಬೆಲ್ಲನ ಕೊಡ್ತಾ ಇದ್ದಾರೆ. ಸೊ ಬೇವು ಬೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂಥೇಳಿ. ಸೊ ಬೇವು ಬೆಲ್ಲ ರೆಡಿ ಆದಮೇಲೆ ನಾನು, ಇವರು ಹಾಗೆ ರಾಕಿ 3 ಜನ ಬೇವು ಬೆಲ್ಲನ ತಿಂದು ಆಮೇಲೆ ನಾಷ್ಟ ಮಾಡ್ತೀವಿ. ಸೊ ದೇವ್ರ ಪೂಜೆ ಎಲ್ಲ ಮುಗೀತು, ಇವಾಗ ಬೇವು ಬೆಲ್ಲ ತಿನ್ನುವಂತಹ ಸಮಯ. ಸೊ ಫ್ರೆಂಡ್ಸ್, ಬೇವು ಬೆಲ್ಲ ರೆಡಿಯಾಗಿದೆ. ಸೊ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಸೊ ಬೇವು ಬೆಲ್ಲ ಯಾಕೆ ತಿಂತಾರಪ್ಪ ಅಂತಂದರೆ, ಜೀವನದಲ್ಲಿ ಬರ್ತಕ್ಕಂಥ ಸುಖ ದುಃಖ ಎರಡನ್ನೂ ಸಮಾನವಾಗಿ ನೋಡಬೇಕು ಅಂತ ಹೇಳಿ
ಬೇವು ಬೆಲ್ಲನ ತಿಂತಾರೆ. ಸುಖ ಬಂದಾಗ ಹಿಗ್ಬಾರ್ದು, ಹಾಗೆ ದುಃಖ ಬಂದಾಗ ಕುಗ್ಬಾರ್ದು, ಎರಡನ್ನು ಸಮಾನವಾಗಿ ನೋಡಿ. ನಾವು ಕೂಡ ಬೇವು ಬೆಲ್ಲನ ರೆಡಿ ಮಾಡಿದೀವಿ. ಇವಾಗ ನಾವು ಬೇವು ಬೆಲ್ಲನ ತಿಂತೀವಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಬೇವು ಬೆಲ್ಲನ ಮಾಡ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಫೈನಲಿ ರೆಫ್ರಿಜಿರೇಟರ್ ಬಂತು. ವರ್ಲ್ಪೂಲ್ ಕಂಪ್ನಿದು ರೆಫ್ರಿಜಿರೇಟರ್ನ ಬುಕ್ ಮಾಡಿದ್ವಿ. ಸೊ ಇವಾಗ ಅದನ್ನೆಲ್ಲ ಒಳಗಡೆ ತೊಗೊಂಡು ಬರ್ತಾ ಇದ್ದಾರೆ. ತುಂಬ ರಿಸ್ಕಿ ಇದು. ಒಂದು ಸ್ವಲ್ಪನೂ ಕ್ರಾಸ್ ಮಾಡಬಾರ್ದು, ಸ್ಟ್ರೈಟಾಗಿಯೇ ತೊಗೊಂಡು ಬರಬೇಕು. ಇದೆಲ್ಲ ಬಹುಶಃ ನಿಮಗೂ ಗೊತ್ತಿದೆ ಅನಿಸುತ್ತೆ. ಸೊ ತೊಗೊಂಡು ಬಂದು ಇಲ್ಲಿ ಸೆಟಪ್ ಮಾಡಿದರು ನೋಡಿ. ಸೊ ಯುಗಾದಿಗೆ ನಮ್ಮ ಕಡೆ ಹಿರಿಯರ ಪೂಜೆನ ಮಾಡ್ತಾರೆ. ಸೊ ನಮ್ಮ ಅತ್ತೆಯವರು ನಮ್ಮನ್ನಾಗಲಿ 2 ವರ್ಷ ಆಯಿತು. ಹಾಗಾಗಿ ನಾವು ಕೂಡ ಅವ್ರ ಫೋಟೋಗೆ ಪೂಜೆಯನ್ನು ಮಾಡಿದ್ವಿ. ನೈವೇದ್ಯಗೆ ಹೋಳಿಗೆ ಅದು ಎಲ್ಲ ಮಾಡಿದ್ದೆ, ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟ್ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲನೂ ತೋರಿಸಿದ್ವಿ. ಸೊ ಅತ್ತೆಯವರ ಫೋಟೋ ಪೂಜೆ ಆದ ತಕ್ಷಣ ನೆಕ್ಸ್ಟ್ ನಾನು ಹೊಸ ರೆಫ್ರಿಜಿರೇಟರ್ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಯುಗಾದಿ ದಿನ ಒಂದು ಹೊಸ ವಸ್ತುನ ನಮ್ಮ ಮನೆಗೆ ತೊಗೊಂಡು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಸೊ ಅವರೇ ಫ್ರಿಜ್ನ ತಂದುಕೊಟ್ಟವ್ರು. ಇದೆಲ್ಲ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟು ಹೋದರು. ಸೊ ಇಲ್ಲೂ ಕೂಡ ಹೋಳಿಗೆ ನೈವೇದ್ಯನ ತೋರಿಸಿದೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಗೆ ಹೊಸ ರೆಫ್ರಿಜಿರೇಟರ್ ಬಂತು. ಸೊ ನನ್ನ ಡ್ರೀಮ್ ಇದು. ಸೊ ಒಂದೊಂದಾಗಿ ನಮ್ಮ ಹಸ್ಬೆಂಡ್ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ನಾವು ವರ್ಲ್ಪೂಲ್ ಕಂಪ್ನಿದ ಡಿಜಿಟಲ್ ಕನ್ವರ್ಟೇಬಲ್ ಫ್ರಿಜ್ನ ತಗೊಂಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಸೊ ಇದ್ರ ರಿವ್ಯೂ ಕೂಡ ಚೆನ್ನಾಗಿತ್ತು. ಸೊ 2 ಸ್ಟಾರ್ ಇದು. ಸೊ ಚೆನ್ನಾಗಿದೆ. ಹಾಗೆ ಇಲ್ಲಿ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದೀವಿ ನಾವು. ಆನ್ಲೈನಲ್ಲಿ ತೊಗೊಂಡ್ರೆ ಹೇಗೆ ಬರುತ್ತೋ ಏನೋ, ಹಾಗೆ ಸರ್ವಿಸ್ ಏನೇನೋ ಅಂತ ನಮ್ಗೆ ಕನ್ಫ್ಯೂಷನ್ ಆಯಿತು. ಹಾಗಾಗಿ ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡ್ವಿ. ಹಾಗೆ ಇದು 10 years ವ್ಯಾರಂಟಿ ಇದೆ. ನೆಕ್ಸ್ಟ್ ಕನ್ವರ್ಟೇಬಲ್ ಫ್ರಿಜ್. ಸೊ ಇಲ್ಲಿ ಸೈಡಿಗೆ ಹ್ಯಾಂಡಲ್ಸ್ ಇದಾವೆ. ಇದು ಸೊ ನೋಡ್ಬೋದು, ಇಲ್ಲಿ ಸೈಡ್ಗಿದೆ ಈ ಥರ. ಸೊ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಸೊ ಕನ್ವರ್ಟೇಬಲ್ ಅಂತಂದ್ರೆ ಇದು ನಾರ್ಮಲ್ ಫ್ರಿಜ್, ಇದು ಫ್ರೀಜರ್ ಆಗಿರುತ್ತೆ. ಸೊ ನಮಗೆ ತರಕಾರಿ ಜಾಸ್ತಿ ಇತ್ತು, ಏನಾದರೂ ಮಟೀರಿಯಲ್ಸ್ ಜಾಸ್ತಿ ಇಟ್ಕೊಳ್ಬೇಕಿತ್ತಂದ್ರೆ ಇದನ್ನ ಕನ್ವರ್ಟ್ ಮಾಡಿಕೊಂಡು ಫ್ರೀಜರ್ನ ತೆಗೆದು ಇದನ್ನ ನಾರ್ಮಲ್ ಫ್ರಿಜ್ ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲೂ ಕೂಡ ನಾವು ಆರಾಮಾಗಿ ತರಕಾರಿ ಅದು ಇಡ್ಬೋದು. ಅದಕ್ಕೆ ಕನ್ವರ್ಟೇಬಲ್ ಅಂತ ಹೇಳಿ ಅಂತಾರೆ. ಸೊ ಚೆನ್ನಾಗಿದೆ. ಇದನ್ನ ಇನ್ನ ಮಂಗಳವಾರ ದಿನ ಇವರೇ ವರ್ಲ್ಪೂಲ್ ಕಂಪ್ನಿ ಅವ್ರು ಬರ್ತಾರೆ. ಅವರು ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ. ಸೊ ಅವತ್ತಿಂದ ಆರ್ಗನೈಸ್ ಮಾಡ್ತೀನಿ. ಅಲ್ಲಿವರೆಗೆ ಏನು ಫ್ರಿಜ್ನ ಆರ್ಗನೈಸ್ ಮಾಡೋದಿಲ್ಲ. ನಮಗೆ ಇವತ್ತು ಮುಹೂರ್ತ ಪ್ರಕಾರ ತಗೊಂಡ್ ಬರ್ಬೇಕಿತ್ತು, ಯುಗಾದಿಗೆ ತರಬೇಕು ಅನ್ನೋದಿತ್ತು. ಹಾಗಾಗಿ ಇವತ್ತು ಮುಹೂರ್ತ ಪ್ರಕಾರ ತಗೊಂಡ್ ಬಂದಿದೀವಿ. ಸೊ ಯಾವ ತರ ಅನಿಸ್ತು ನಮ್ಮ ಫ್ರಿಜ್ ನಿಮ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದರ ಪ್ರೈಸ್ ಬಂದು 30,000 ಇದೆ. ಆದ್ರೆ ಇವಾಗ ಯುಗಾದಿ ಆಫರ್ ಅಂತ ಹೇಳಿ 28,000 ಕೊಟ್ಟಿದ್ದಾರೆ. 2,000 ಲೆಸ್ ಆಗಿದೆ. ಹಾಗೆ ಯುಗಾದಿ ಆಫರ್ ಅಂತ ಹೇಳಿ ಇದು ಸ್ಟ್ಯಾಂಡ್ ಕೂಡ ಫ್ರೀ ಆಗಿ ಕೊಟ್ಟಿದ್ದಾರೆ ನಮ್ಗೆ. ಸೊ ನಾವು ಪ್ರತಿಯೊಂದು ಫ್ರಿಜ್ ನ ತಗೊಳ್ಬೇಕಾದ್ರೆ ಸ್ಟ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಏನಾಯ್ತಂದ್ರೆ ಫ್ರೀ ಕೊಟ್ಟಿದ್ದಾರೆ ಯುಗಾದಿ ಆಫರ್ ಅಂತ ಹೇಳಿ. ಸೊ ಇಷ್ಟು ನಮ್ಮ ಹೊಸ ರೆಫ್ರಿಜಿರೇಟರ್ನ ಕಿರು ಪರಿಚಯ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀನಲ್ವಾ, ಅವಾಗ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಇವಾಗಂತೂ ಇದು ಹೊಸ ಬಂದಿದೆ, ಈ ತರ ಇದೆ. ಇವಾಗ ಫ್ರಿಜ್ ಪೂಜೆ ಎಲ್ಲಾನು ಮಾಡಿದ್ವಿ. ಹಾಗೆ ಇವತ್ತು ಯುಗಾದಿ ಹಿರಿಯರ್ ಪೂಜೆ ಮಾಡ್ಬೇಕು. ನಮ್ಮ ಅತ್ತೆಯವ್ರ ಪೂಜೆನೂ ಮಾಡಿದ್ವಿ. ನಮ್ಮ ಅತ್ತೆಯವರು ನಮ್ಮ ನಗಲಿ 2 ವರ್ಷ ಆಯ್ತು. ಸೊ ಅದು ಕೂಡ ಪೂಜೆ ಆಯ್ತು. ಇವಾಗ ನೆಕ್ಸ್ಟ್ ನಾವು ಊರಿಗೆ ಹೋಗ್ತಾ ಇದೀವಿ. ಊರಿಗೆ ಹೋಗಿ ಅಲ್ಲಿ ಕೂಡ ಅತ್ತೆಯವರು ಪೂಜೆ ಮಾಡಿರ್ತಾರೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಎಲ್ರಿಗೂ ಭೇಟಿಯಾಗಿ ಬರ್ಬೇಕಂತ ಮಾಡಿದೀವಿ. ಊರಿಗೆ ಹೋಗಬೇಕಾದ್ರೆ ತುಂಬ ಬಿಸಿಲಿತ್ತು. ಹಾಗಾಗಿ ಆನ್ ದ ವೇ ಒಂದು ಎಳ್ನೀರು ಕುಡಿಬೇಕಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಸೊ ನೀವು ಕೂಡ ಈ ಸಮ್ಮರಲ್ಲಿ ನಮ್ಮ ದೇಶೀಯ ಪಾನೀಯಗಳನ್ನು ಜಾಸ್ತಿ ಕುಡೀರಿ. ಅಂದರೆ ಅಂಬಲಿ ಆಗಿರ್ಬೋದು, ಮಜ್ಜಿಗೆ, ಸೋಲ್ಕಡಿ, ಕೋಕಮ್, ಎಳ್ನೀರು ಈ ಥರದ್ದನ್ನು ಜಾಸ್ತಿ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಹಾಗೆ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.